ವೀಕ್ಷಕರೇ, ಕಳೆದ ವರ್ಷ ಅಂದ್ರೆ 2025 ಮೇ 12ನೇ ತಾರೀಕು ಕಾಮಿಡಿ ಕಿಲಾಡಿಗಳು ಮತ್ತು ಹಿಟ್ಲರ್ ಕಲ್ಯಾಣ ಕನ್ನಡ ಸೀರಿಯಲ್ ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ವಿಧಿವಶರಾಗಿದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇವತ್ತು ಒಂದು ವರ್ಷದ ನಂತರ ಅಂದ್ರೆ ಕೇವಲ ಒಂದೇ ಒಂದು ದಿನದ ಅಂತರದಲ್ಲಿ ಅದೇ ಹಿಟ್ಲರ್ ಕಲ್ಯಾಣ ಜಿ ಕನ್ನಡ ಸೀರಿಯಲ್ ನ ಎಜೆ ಪಾತ್ರ ಮಾಡ್ತಿದ್ದಂತಹ ನಟ ಮತ್ತು ನಿರ್ದೇಶಕ ದಿಲೀಪ್ ರಾಜ್ ಅವರು ಕೂಡ ಹೃದಯಾಘಾತದಿಂದ ವಿಧಿವಶರಾಗಿದ್ದು ನಿಜವಾಗ್ಲೂ ರಾಜ್ಯದ ಜನರಿಗೆ ಶಾಕ್ ಅನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ನಲ್ಲಿ ಎಜೆ ಪಾತ್ರ ಮಾಡ್ತಿದ್ದಂತಹ ನಟ ದಿಲೀಪ್ ರಾಜ್ ಮತ್ತು ಎಜೆಯ PA ಪಾತ್ರ ಮಾಡ್ತಿದ್ದಂತಹ ರಾಕೇಶ್ ಪೂಜಾರಿ ಇಬ್ರು ಕೂಡ ಎಕ್ಸಾಕ್ಟ್ ಆಗಿ ಒಂದು ವರ್ಷದ ಅಂತರದಲ್ಲಿ ಹೃದಯಾಘಾತದಿಂದ ವಿಧಿವಶರಾಗಿದ್ದು ನಿಜವಾಗ್ಲೂ ಬೇಸರದ ಸಂಗತಿಯಾಗಿದ್ದು, ಈ ಜಗತ್ತಿನಲ್ಲಿ ತಮ್ಮ ಒಂದು ಅಹಂಕಾರ ಮತ್ತು ಅಧಿಕಾರದ ದಾಹಕ್ಕೋಸ್ಕರ ವಿಶ್ವಾದ್ಯಂತ ಯುದ್ಧಗಳನ್ನ ಮಾಡಿ ಸಾವಿರಾರು ಜನರನ್ನ ಬಲಿ ಪಡೆಯುವಂತಹ ರಾಜಕಾರಣಿಗಳ ಮಧ್ಯೆ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಜನರಿಗೆ ಮನರಂಜನೆ ಕೊಡ್ತಿರುವಂತಹ ಇಂತಹ ನಟರುಗಳ ಮೇಲೆ ದೇವರಿಗೆ ಯಾಕೆ ಕೋಪ ಅನ್ನೋದು ನಿಜಕ್ಕೂ ಅರ್ಥವಾಗದ ಸಂಗತಿಯಾಗಿದೆ. ಸೊ ವೀಕ್ಷಕರು, ಯಾರೆಲ್ಲ ರಾಕೇಶ್ ಪೂಜಾರಿ ಮತ್ತು ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡ್ಲಿ ಅಂತೀರಾ, ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ಓಂ ಶಾಂತಿ ಅಥವಾ RIP ಅಂತ ಕಮೆಂಟ್ ಮಾಡಿ.